ನೂರಾರು ಎಕರೆ ಫಲವತ್ತಾದ ಕೃಷಿ ಭೂಮಿ ಸಹಿತ ಹಿರಿಯರ ಕಾಲದಿಂದಲೂ ಬಾಳಿ ಬದುಕಿದ ಮನೆಗಳಿಗೆ ಹಾನಿ ಮಾಡಲು ಮುಂದಾದ ಟವರ್ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾಧಿಕಾರಿಗಳು ಎಸಿ ರೂಮ್ನಲ್ಲಿ ಕುಳಿತು ಅದರ ಪರ ಆದೇಶಿಸುವ ಮೊದಲು ಸ್ಥಳಕ್ಕೆ ಬಂದು ವಾಸ್ತವ ತಿಳಿಯಲಿ ಎಂಬುದಾಗಿ ಜಿಲ್ಲಾಡಳಿತದ ವಿರುದ್ಧ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ರೇಷ್ಮಾ ಶೆಟ್ಟಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಯಾವುದೇ ಅಭಿವೃದ್ಧಿಯ ವಿರೋಧಿಗಳಲ್ಲ. ಆದರೆ ಜನರನ್ನು ವಂಚಿಸಿ ಅವರನ್ನು ಕತ್ತಲಲ್ಲಿಟ್ಟು ಮಾಡುವ ಯಾವುದೇ ಕಾರ್ಯವನ್ನು ನಾವು ವಿರೋಧಿಸುತ್ತೇವೆ. ಈ ಹಿಂದೆ ಉಸ್ತುವಾರಿ ಸಚಿವರು ಈ ಬಗ್ಗೆ ಮಾತನಾಡಿ, ಯಾವುದೇ ಅಭಿವೃದ್ಧಿ ಕಾರ್ಯವೇ ಆಗಿರಲಿ ಸಭೆ ನಡೆಸಿ ಜನರ ಅಭಿಪ್ರಾಯ ತಿಳಿದು ಅವರ ಮನವೊಲಿಸಿ ಈ ಟವರ್ ನಿರ್ಮಾಣ ಕಾರ್ಯವನ್ನು ಮಾಡಲಾಗುವುದೇ ವಿನಃ ಜನವಿರೋಧಿಯಾಗಿ ಮಾಡುವುದಿಲ್ಲ ಎಂಬುದಾಗಿ ಜನರ ಮನಗೆಲ್ಲುವ ಮಾತನಾಡಿದ್ದಾರಾದರೂ ಈವರೆಗೂ ಜಿಲ್ಲಾಡಳಿತ ಯಾವುದೇ ಸಭೆ ಕರೆಯದೆ ಮತ್ತೆ ಟವರ್ ನಿರ್ಮಾಣಕ್ಕೆ ಮುಂದಾಗಿರುವುದು ವಿಪರ್ಯಾಸ ಎಂದರು. ಇವತ್ತು ಬೆಳಿಗ್ಗೆ 6 ಗಂಟೆಗೇನೆ ಇನ್ನ ಗ್ರಾಮದ ಅಣ್ಣಜಿಗೋಳಿ ಪ್ರದೇಶದಲ್ಲಿ ಕಂಪನಿಯವರು ತಹಶೀಲ್ದಾರು ಎಸಿ ಪೊಲೀಸ್ ಫೋರ್ಸ್ನೊಂದಿಗೆ ಬಂದು ದಬ್ಬಾಳಿಕೆ ನಡೆಸಿ ಖಾಸಗಿ ಜಾಗಕ್ಕೆ ಹಾಕಿದ ಬೇಲಿಯನ್ನು ಕೆಡವಿ ಬಂದು ಕೆಲಸ ಆರಂಭಿಸಿದ್ದಾರೆ. ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭೂಮಾಲಕರು, ಊರಿನವರು, ಹತ್ತಿರದ ಗ್ರಾಮದ ಎಲ್ಲರೂ ಬಂದು ವಿರೋಧ ಮಾಡಿ ಈಗ ಕೆಲಸವನ್ನು ನಿಲ್ಲಿಸಿದ್ದಾರೆ. DC ಅವರು ಮುಂದಿನ 5 ದಿವಸದೊಳಗೆ ಇದಕ್ಕೆ ಸೂಕ್ತ ಎಲ್ಲರನ್ನೂ ಕರೆದು ಉಸ್ತುವಾರಿ ಸಚಿವರು ಮತ್ತು ಎಲ್ಲ MLAಗಳು, ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು, ಭೂಮಾಲಕರನ್ನೆಲ್ಲ ಪೇಮೆಂಟ್ ಮುಂಚೆ ಮಾಡಿ ಅಂತ ಹೇಳ್ತಾರೆ. ನಾವು ಯಾವಾಗ ಕೆಲಸ ಮಾಡ್ತೀವಲ್ಲ ಅದಕ್ಕೆ ಮುಂಚೆ ಪೇಮೆಂಟ್ ಕೊಟ್ಟು ಕೆಲಸ ಮಾಡ್ತೀವಿ. ಕಾನೂನು ಮಾತಾಡಲು ಒಂಜತಿ ದೂರ ಮಾಡ್ಕೊಳ್ಳಿ. ಕಾನೂನು ಒಂಜತ್ತ ಮಾತಾಡಲ್ಲ, ದೂರ ಮಾಡ್ಕೊಳ್ಳಿ. 11 ಲಕ್ಷ 23 ಇದನ್ನ ಇದು ಮಾಡಿ ಕನ್ವರ್ಟ್ ಎಲ್ಲರಿಗೂ ಅದೇ ಸ್ವರ ಮಾತಾಡೋದು. ಇಲ್ಲಿ ಹುಲ್ಲು ಇದೆ, ನೀವು ಇಲ್ಲಿ ಹುಲ್ಲು ಇದೆ, ನೀವು ಇಲ್ಲಿ ಹುಲ್ಲು ಇದೆ, ನೀವು ಹೋಗಿ ಎಲ್ಲ ಬಂದು ಗೌರವ ನಿಲ್ಸಿ ಅಂತ ಹೇಳಿ ನಿಲ್ಸಿದಾರ ಅವರು ಅಲ್ವಾ. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ವಾ? ನಿಮ್ಗೆ ಕೆಲಸ ಮಾಡಿಸ್ತೀವಿ ಅಂತ ಅವ್ರು ಮಾಡ್ತಾರೆ ಇಲ್ವಲ್ಲ, ನೀವು ಅಲ್ಲಿ ಮಾಡ್ಕೊಳ್ಳಿ. ಇಲ್ಲ ಈ ಜನ ವಿರೋಧಿ ಪ್ರಾಜೆಕ್ಟಿಗೆ ನಮ್ಮ ವಿರೋಧ ಇದೆ, ನಿಮ್ಗೆ ಗೊತ್ತಿದೆ. ಇದು ಸುಮಾರು ಸಲ ಹೋರಾಟ ಆಯಿತು. ಇದರಲ್ಲಿ ಸೂಕ್ತವಾದ ಪರಿಹಾರ ಆಗಲಿ ಅದು ಅವರಿಗೆ ಒಂದು ನಿಖರವಾದ ಮಾಹಿತಿ ಇಲ್ಲ. ಈ ರೀತಿ ಜನರನ್ನು ಗೊಂದಲದಲ್ಲಿಟ್ಟು ಯಾವುದೇ ಪ್ರಾಜೆಕ್ಟ್ ಮಾಡಬಾರ್ದು. ಇದು ನಮ್ಮ ಅವಧಿಯಲ್ಲಿ ಪ್ರಾರಂಭವಾದ ಪ್ರಾಜೆಕ್ಟು ಅಲ್ಲ. ಇದು ಕೇಂದ್ರ ಮತ್ತು ರಾಜ್ಯ ಎರಡೂ BJP ಸರ್ಕಾರ ಇರುವಾಗ ಇವರು ಮಾಡಿದಂಥ ಒಂದು ಜನರನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಮಾಡಿದ ಹುನ್ನಾರ. ಕರೆಂಟ್ ಬೇಕು, ಎಲ್ರಿಗೆ ಪವರ್ ಬೇಕು, ಇಂಡಸ್ಟ್ರಿ ರನ್ ಆಗಬೇಕು, ಎಲ್ರಿಗೂ ಗೊತ್ತಿದೆ. ಆದರೆ ಆ ಭಾಗದಲ್ಲಿ ಜನರ ಏನು ಕಷ್ಟ ಉಂಟು ಅದನ್ನು ತಿಳ್ಕೊಂಡು ಅವರಿಗೆ ಟವರ್ ಹೋಗುವಾಗ ಇಲ್ಲಿ ಬರ್ತದೆ, ಅವರ ಜಾಗವನ್ನು ಶಿಫ್ಟ್ ಮಾಡ್ತಾರೆ ಅಥವಾ ಅವರಿಗೆ ಸೂಕ್ತವಾದ ಪರಿಹಾರ ಕೊಡ್ತಾರೆ, ಎಲ್ಲವನ್ನು ಕಂಡುಕೊಂಡು ಮಾಡಬೇಕು. ಇಲ್ಲಿಗೆ ಇಡೀ ಊರು ಒಟ್ಟಾಗಿದೆ. ಇನ್ನು ಇರ್ಬೋದು, ಇನ್ನು ಇದು ಕಾಸರಗೋಡು ತನಕ ಹೋಗೋ ತನಕ ಎಷ್ಟು ಜನ ಸಫರ್ ಆಗ್ತದೆ, ಎಷ್ಟು ಜನ ತೆಂಗಿನ ಮರ, ಅಡಿಕೆ ಮರ ಎಲ್ಲ ಹೋಗ್ತಾ ಉಂಟು. ಅದು ಹೋಗುವಾಗ ಸೂಕ್ತವಾದ ಪರಿಹಾರ ಕೊಟ್ಟು ಮಾಡಿದರೆ ಪರವಾಗಿಲ್ಲ. ಜೀವನ ಹೇಗೆ ಸಾಗಿಸಿದೆ? ಇಲ್ಲಿ ಒಬ್ಬರು ಮನೆ ಉಂಟು, ಅದರ ಮನೆಯ 10 ಮೀಟರ್ ದೂರದಲ್ಲಿ ಒಂದು ಇದು ಹೋಗ್ತಾ ಉಂಟು, ಟವರ್ ಹೋಗ್ತಾ ಉಂಟು. ಅದಕ್ಕೇನಾದರೂ ವ್ಯವಸ್ಥೆ ಇಲ್ಲ. ಇದು ಇಲ್ಲದೆ ಇಷ್ಟು ಗೊಂದಲಮಯವಾದ ಪ್ರಾಜೆಕ್ಟನ್ನು ತಂದು ಜನರಿಗೆ ತೊಂದರೆ ಮಾಡೋ ಕೆಲಸವನ್ನು ಯಾರಾದರೂ ಮಾಡಬಾರ್ದು. ಈಗ ನಾವು ಅವರು ಇವರದ್ದು ಗುಬ್ಬೆ ಕೂರಿಸೋ ಕೆಲಸ ಅಲ್ಲ, ಅವರದ್ದು ಮಾಡಿದ್ದಾರೆ. ಕೇಂದ್ರದಲ್ಲಿ 2 ಜನ ಉಭಯ ಜಿಲ್ಲೆಯ ಸಂಸದರಿದ್ದಾರೆ. ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರರು, ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟಾರ್ ಅವರಿದ್ದಾರೆ. ಇವರಿಬ್ಬರು ಇದನ್ನು ಮಾಡುವುದನ್ನು ಬಿಟ್ಟು ರೈತರಿಗೆ ಅಥವಾ ಯಾರು ಭೂಮಿ ಕಳ್ಕೊಳ್ಳುವವರಿಗೆ ಬೇಕಾದ ವ್ಯವಸ್ಥೆ ಮಾಡುವುದನ್ನು ಬಿಟ್ಟು ಅವರು ಕೂಡ ಒತ್ತಡ ಹಾಕುವಂಥ ಕೆಲಸ ಇಲ್ಲಿ ನಡೆದಿದೆ ಅಂತೇಳಿ ನನ್ನ ಭಾವನೆ. ಇಲ್ಲಾಂದರೆ AC ಅವರು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಸಿಸ್ಟೆಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಯುವುದಾದರೆ ಅದಕ್ಕೆ ಇಲ್ಲಿಯ ಸಂಸದರಿಗೆ ಕಾರಣ ಅಂತ ಹೇಳುವಂಥದ್ದು ನನ್ನ ಭಾವನೆ. ನಾವು ತಕ್ಷಣ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರು ಮತ್ತು ಬ್ರಿಜೇಶ್ ಚೌಟಾರ್ ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಅದನ್ನು ನಿಲ್ಲಿಸುವಂಥ ಕೆಲಸ ಅಥವಾ ಬದಲಿ ಮಾರ್ಗ ಮಾಡಿ ಅವರ ಪರವಾಗಿ ಮಾತಾಡಬೇಡಿ, ಕಂಪನಿ ಏಜೆಂಟ್ ಆಗಿ ಮಾತಾಡಬೇಡಿ, ನಮ್ಮ ಪರವಾಗಿ ಮಾಡಿ. 400 kV ಎಕ್ಸ್ಟೆನ್ಷನ್ ವೈರ್ ಒಂದು ಹೋಗ್ತಾ ಇರುವಂಥದ್ದು ಕೇರಳಕ್ಕೆ, ಅದಾನಿಯಿಂದ ಕೇರಳಕ್ಕೆ ವಿದ್ಯುತ್ ಕಂಬಗಳನ್ನು ಇಲ್ಲಿ ಇನ್ಸ್ಟಾಲ್ ಮಾಡುವಂತಹ ಒಂದು ಯೋಜನೆಯನ್ನು ಸರ್ಕಾರ ಮಾಡ್ತಾ ಇದೆ. ಯೋಜನೆಗೆ ನಮ್ಮ ವಿರೋಧ ಯಾವತ್ತೂ ಇಲ್ಲ. ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು ನಮ್ಮ ಕೂಡ ಮನಸ್ಥಿತಿ. ಆದರೆ ಇಲ್ಲಿಯ ಜನರ ಬದುಕನ್ನು ಹಾಳು ಮಾಡಿಕೊಂಡು ಅಭಿವೃದ್ಧಿ ಬೇಡ ಅನ್ನುವಂಥದ್ದು ಆ ಬಗ್ಗೆ ನಮ್ಮ ಹೋರಾಟ. ವಿದ್ಯುತ್ ಬೇಕು, ಅಭಿವೃದ್ಧಿ ಆಗಬೇಕು, ಎಲ್ಲ ಸರಿ. ಆದರೆ ಇಲ್ಲೊಂದು ಒಳ್ಳೆಯ ಕೃಷಿ ಭೂಮಿಯನ್ನು ನಾಶ ಮಾಡಿ, ಜನರ ಬದುಕನ್ನು ನಾಶ ಮಾಡಿ ಈ ಅಭಿವೃದ್ಧಿಯನ್ನು ಯಾಕೆ ಮಾಡಬೇಕು ಅನ್ನೋದು ಪ್ರಶ್ನೆ.
ಜೊತೆಗೆ ಇಲ್ಲಿ ಬೇರೆ ಬೇರೆ ಅವಕಾಶಗಳಿವೆ. ಹೈಟೆನ್ಷನ್ ವೈರನ್ನು ಬೇರೆ ರೂಪದಲ್ಲಿ ತಗೊಂಡು ಹೋಗ್ಬೋದು, ಬೇರೆ ಬೇರೆ ಅವಕಾಶಗಳಿವೆ. ಅದನ್ನೊಂದು ಸಲ ಬಂದು ಸರ್ವೆ ಮಾಡಿ ಅಂತ ಹೇಳಿ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿರುವಂಥದ್ದು. ಜಿಲ್ಲಾಡಳಿತ ಅದನ್ನು ಗ್ರೌಂಡ್ ರಿಪೋರ್ಟ್ ಏನು ಅಂತ ಗ್ರೌಂಡ್ ಸರ್ವೆ ಮಾಡದೆ AC ರೂಮಲ್ಲಿ ಕೂತ್ಕೊಂಡು ಈ ಯೋಜನೆಗೆ ಅನುಮೋದನೆ ಕೊಡ್ತಾ ಇದೆ. ಮತ್ತು ಇದನ್ನು ಬಹಳ ಉತ್ಸುಕತೆಯಿಂದ ಇಂಧನ ಸಚಿವರು ಹೇಳಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಬಹಳ ಉತ್ಸುಕತೆಯಿಂದ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಹೊರಟಿದೆ. ಕಳೆದ ಬಾರಿ ನಾವು ದೊಡ್ಡ ಈ ಸಂದರ್ಭ ಕುಂದಾಪುರ ಅಸಿಸ್ಟೆಂಟ್ ಕಮಿಷನರ್ ಮಹೇಶ್ ಚಂದ್ರ, ಕಾರ್ಕಳ ತಹಶೀಲ್ದಾರ್ ಪ್ರದೀಪ್, ಕಾಪು ಇನ್ಸ್ಪೆಕ್ಟರ್ ಜಯಶ್ರೀ, ಪಡುಬಿದ್ರಿ PSI ಪ್ರಸನ್ನ, ದೀಪಕ್ ಕೋಟ್ಯಾನ್ ಇನ್ನ, ಅಮರ್ನಾಥ್ ಶೆಟ್ಟಿ, ಪ್ರವೀಣ್ ಶೆಟ್ಟಿ, ವಿಠ್ಠಲ್ ಶೆಟ್ಟಿ, ಕುಶಾ ಮೂಲ್ಯ, ದೀಪಕ್ ಶೆಣೈ ಕಾಂಜರಕಟ್ಟೆ, ದಿನೇಶ್ ಕೋಟ್ಯಾನ್ ಪಲಿಮಾರು, ಯೋಗೀಶ್ ಆಚಾರ್ಯ ಸಹಿತ ಬಹಳಷ್ಟು ಗ್ರಾಮಸ್ಥರು ಸೇರಿದ್ರು. ಕಾಪು, ಪಡುಬಿದ್ರಿ, ಕಾರ್ಕಳ ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತ್ ನಡೆಸಿದ್ರು. ಸುರೇಶ್ ಶರ್ಮಾಳ್, V4 ನ್ಯೂಸ್, ಪಡುಬಿದ್ರಿ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.